ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಓರಲ್ ಸೆಕ್ಸ್ ಮಾಡೋದ್ರಿಂದ HIV ಇನ್ಫೆಕ್ಷನ್ ಆಗತ್ತಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ HIV ಅನ್ನುವಂಥದ್ದು ಹೇಗೆ ಬರುತ್ತೆ ಹೇಗೆ ಬರಲ್ಲ ಅಂತ ನೋಡೋದಾದರೆ ಅವ್ರ ಜೊತೆ ಊಟ ಮಾಡೋದ್ರಿಂದ, ಇಲ್ಲ ಅವ್ರ ಜೊತೆ ಅವ್ರ ಬಟ್ಟೆ ಶೇರ್ ಮಾಡೋದ್ರಿಂದ, ಇಲ್ಲ ಅವರು ಬಿಟ್ಟಿದ್ದು ನಾವು ತಿನ್ನೋದ್ರಿಂದ, ಇದು ಯಾವುದೇ ರೀತಿಯಿಂದನೂ ಸಹ ಅವರಿಂದ ನಮಗೆ HIV ಇನ್ಫೆಕ್ಷನ್ ಬರೋದಿಲ್ಲ. ಹಾಗಿದ್ರೆ ಹೇಗೆ ಬರುತ್ತಪ್ಪ ಅಂದರೆ, ನಂಬರ್ 1, HIV ಪಾಸಿಟಿವ್ ಇರುವಂತಹ ವ್ಯಕ್ತಿಯ ಜೊತೆ ನೀವು ಅಸುರಕ್ಷಿತ ಲೈಂಗಿಕ ಕ್ರಿಯೆ ನಡೆಸಿದಂಥ ಟೈಮಲ್ಲಿ, ಮತ್ತು ಯಾರಿಗೆ ತಂದೆ ತಾಯಿಗೆ HIV ಇರುತ್ತೆ, ಸೊ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಮಕ್ಕಳಿಗೆ ಇವಾಗ ಬರೋದಿಲ್ಲ, ಸೊ ಆ ಥರ ಟ್ರೀಟ್ಮೆಂಟ್ ಬೇಕಾದಷ್ಟಿದೆ. ಓರಲ್ ಸೆಕ್ಸ್ ಮಾಡೋದ್ರಿಂದ HIV ಬರುತ್ತಾ ಅಂತ ನೋಡೋದಾದ್ರೆ, ಎಸ್, ಇತ್ತೀಚೆಗೆ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಈ ಓರಲ್ ಸೆಕ್ಸ್ ಅನ್ನೋಂಥದ್ದು. ಓರಲ್ ಸೆಕ್ಸ್ ಅಂದರೆ ಏನಪ್ಪ ಅಂದರೆ ನಾನು ಇಲ್ಲಿ ಇಬ್ಬರಿಗೂ ಹೇಳ್ತಾ ಇರೋದು, ಗಂಡು ಹೆಣ್ಣು, ಗಂಡಸರಿಗೆ ಹೆಂಗಸರಿಗೆ ಇಬ್ಬರಿಗೂ ಹೇಳ್ತಾ ಇದ್ದೀನಿ. ಓರಲ್ ಸೆಕ್ಸ್ ಅಂದರೆ ಏನಪ್ಪ ಅಂತ ನಾನು ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ. ಎಸ್, ಓರಲ್ ಸೆಕ್ಸ್ ಅಂದರೆ ಒಬ್ಬ ಪುರುಷ ಮಹಿಳೆಯ ಯೋನಿಯನ್ನು ತನ್ನ ನಾಲ್ಗೆಯಿಂದ ಟಚ್ ಮಾಡೋದು, ಹಾಗೆ ಒಬ್ಬ ಮಹಿಳೆ ಪುರುಷನ ಶಿಶ್ನವನ್ನು ತನ್ನ ಬಾಯಲ್ಲೇ ಇಟ್ಕೊಳ್ಳುವಂಥದ್ದು. ಸೊ ಇದನ್ನು ಓರಲ್ ಸೆಕ್ಸ್ ಅಂತ ಹೇಳ್ತಾರೆ. ಹೇಗೆ ಬರುತ್ತಪ್ಪ ಅಂದರೆ, ಇನ್ ಕೇಸ್ ಏನಾದರೂ ನಾವು ಊಟ ಮಾಡೋವಂಥ ಟೈಮಲ್ಲೂ ಇಲ್ಲ ಯಾವಾಗಲಾದ್ರೂ ಆಯಿತು ನಾಲ್ಗೆ ಕಚ್ಕೊಂಡು ಅದೇನಾದರೂ ಕಟ್ಟಾಗಿ ಅದರಿಂದ ಬ್ಲೀಡಿಂಗ್ ಆಗ್ತಾ ಇದ್ರೆ, ಸೊ ಅಂಥ ಟೈಮಲ್ಲಿ ಏನಾದರೂ ನೀವು ಅವ್ರ ಜೊತೆ ಓರಲ್ ಸೆಕ್ಸ್ ಮಾಡಿದ್ರೆ ಸೊ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೇಸ್ ಏನಾದರೂ ಆತನ ಬಾಯಲ್ಲಿ ಈ ಏನು ಹೇಳ್ತಾರೆ, ಹಳ್ಳಿಗಳ ಕಡೆ ಹೇಳ್ತಾರಲ್ಲ ಅಲ್ಸರ್ ಅಂತ ನಾವು ಹೇಳ್ತೀವಿ, ಬಟ್ ಹಳ್ಳಿಗಳ ಕಡೆ ಹೀಟ್ಗೆ ಅದು ಗುಳ್ಳೆ ಆಗಿದೆ ಅಂತ ಹೇಳ್ತಾರಲ್ವ. ಸೊ ಆ ಥರ ಏನಾದರೂ ಗುಳ್ಳೆ ಆಗೋದು, ಅದರಿಂದ ಏನಾದರೂ ಬ್ಲೀಡಿಂಗ್ ಆಗ್ತಾ ಇರೋವಂಥದ್ದು. ಸೊ ಅದಕ್ಕೆ ಇದು ಯಾವುದೂ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಬೇಕಪ್ಪ ಅಂದರೆ, ಇವಾಗ ತುಂಬ ಫ್ಲೇವರ್ಡ್ ಕಾಂಡೋಮ್ಸ್ ಇದೆ. ಸೊ ಓರಲ್ ಸೆಕ್ಸ್ಗೋಸ್ಕರ ಅಂತಲೇ ಫ್ಲೇವರ್ ಕಾಂಡೋಮ್ ಮಾಡಿದ್ದಾರೆ. ನೀವು ಗಂಡಸ್ರ ಜೊತೆ ಓರಲ್ ಸೆಕ್ಸ್ ಮಾಡಬೇಕು ಅಂದರೆ ಫ್ಲೇವರ್ ಕಾಂಡೋಮ್ನ ನೀವು ಯೂಸ್ ಮಾಡ್ಬೋದು. ಹಾಗೆ ಮಹಿಳೆಯರ ಜೊತೆನೂ ಓರಲ್ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಡೆಂಟಲ್ ಡ್ಯಾಮ್ ಯೂಸ್ ಮಾಡುವಂಥದ್ದು. ಡೆಂಟಲ್ ಡ್ಯಾಮ್ ಸಿಗಲಿಲ್ಲ ಅಂದರೆ ಬೇಡ, ಅದು ಈ ಕಾಂಡೋಮ್ನೇ ಸ್ಕ್ವಯರ್ ಟೈಪ್ ಕಟ್ ಮಾಡಿಕೊಂಡು ನೀವು ಓರಲ್ ಸೆಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ರಿಸಿಕ್ ತಗೊಳೋದಕ್ಕಿಂತ ಈ ಥರ ಸೇಫಾಗಿ ಓರಲ್ ಸೆಕ್ಸ್ ಮಾಡುವಂಥದ್ದು ಬೆಟರು. ಇದಾಗಿತ್ತು ಇವತ್ತಿನ ವಿಡಿಯೋ.